Hello my dear children, I welcome you all for today's class. Dear children, last class ಅಲ್ಲಿ ನಾವು ಟ್ರಯಾಂಗಲ್ಸ್ ಚಾಪ್ಟರ್ ನಲ್ಲಿ ಎಕ್ಸಸೈಸ್ 2.2 ಇದರಲ್ಲಿ ಫಸ್ಟ್ 4 ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿದ್ವಿ. ಹೌದಲ್ವಾ ಮಕ್ಕಳೇ? ಸೊ ನಾವಿವತ್ತು ಅದೇ ಎಕ್ಸಸೈಸ್ ನ ಇನ್ನು ಉಳಿದಿರುವಂತಹ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋಣ. ಓಕೆ, ಸೊ ಲೆಟ್ ಅಸ್ ಗೋ ಟು ದ ಫಿಫ್ತ್ ಕ್ವೆಶ್ಚನ್. In the given figure, DE parallel to OQ and DF parallel to OR. Show that EF parallel to QR. ಮೊದಲು ನಾವು ಫಿಗರನ್ನು ನೋಡೋಣ. ಫಿಗರನ್ನು ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲೇ ಕೊಟ್ಟಿದ್ದಾರೆ ಮಕ್ಕಳೇ. ಸೊ ನೋಡಿ, ಸೊ ಫಿಗರ್ ಈ ಥರ ಇದೆ. PQR ಇಸ್ ಅ ಟ್ರಯಾಂಗಲ್, ಹೌದಲ್ವಾ? ಸೊ ಇದರಲ್ಲಿ ಗಿವನ್ ಏನು ನೋಡೋಣ. DE parallel to QR. ಓಕೆ, DE parallel to OQ. And DF parallel to OR. So DF parallel to OR. ಹೌದಲ್ವಾ? ಸೊ ಇಲ್ಲಿ P ಇಂದ ಪಾಯಿಂಟ್ Oಗೆ ಒಂದು ಲೈನನ್ನು ಜಾಯಿನ್ ಮಾಡಿದ್ದಾರೆ, ಹೌದಲ್ವಾ? ಅದೇ OQ ಮತ್ತು OR ಅನ್ನು ಕೂಡ ಜಾಯಿನ್ ಮಾಡಿದ್ದಾರೆ. ಜಾಯಿನ್ ಮಾಡಿದಾಗ ಟ್ರಯಾಂಗಲ್ PQO ಈ ಟ್ರಯಾಂಗಲ್ಗೆ DF OQ ಸೈಡಿಗೆ ಪ್ಯಾರಲಲ್ ಆಗಿದೆ ಅಂತ ಹೇಳಿದ್ದಾರೆ. ಅದೇ ಥರ ಟ್ರಯಾಂಗಲ್ POR ನಾವು ಕನ್ಸಿಡರ್ ಮಾಡಿದ್ರೆ, ಸೊ ಇದರಲ್ಲಿ DF ಸೈಡು OR ಸೈಡಿಗೆ ಏನಾಗಿದೆ ಮಕ್ಕಳೇ, ಪ್ಯಾರಲಲ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ನಾವೇನ್ ಪ್ರೂವ್ ಮಾಡಬೇಕು ನೋಡಿ. E ಮತ್ತೆ F ಎರಡನ್ನು ಜಾಯಿನ್ ಮಾಡಿದ್ರೆ ಈ ಲೈನು QR ಸೈಡಿಗೆ ಪ್ಯಾರಲಲ್ ಆಗಿದೆ ಅಂತ ನಾವು ಪ್ರೂವ್ ಮಾಡಬೇಕು. ಅರ್ಥ ಆಯ್ತಾ ಕ್ವೆಶ್ಚನ್? ಓಕೆ, ಸೊ ಲೆಟ್ ಅಸ್ ಸಾಲ್ವ್ ದಿಸ್ ಪ್ರಾಬ್ಲಮ್. ಇನ್ ಟ್ರಯಾಂಗಲ್ POQ ಫಿಗರ್ ನೋಡಿ. ಇನ್ ಟ್ರಯಾಂಗಲ್ POQ ಈ ಟ್ರಯಾಂಗಲ್ ನ ಕನ್ಸಿಡರ್ ಮಾಡೋಣ. DE ಪ್ಯಾರಲಲ್ ಟು OQ ಹೇಗ್ ಗೊತ್ತು ನಮ್ಗೆ? ಗಿವನ್ ಅಲ್ಲೇ ಕೊಟ್ಟಿದ್ದಾರೆ. DE ಪ್ಯಾರಲಲ್ ಟು OQ, ಹೌದಲ್ವಾ? ಸೊ ಇದು ಪ್ಯಾರಲಲ್ ಆಗಿರೋದ್ರಿಂದ ನಾವ್ ಈ ಸೈಡಿಗೆ ರೇಷಿಯೋಸ್ ನ ಅಪ್ಲೈ ಮಾಡಬಹುದು. ಏನದು ರೇಷಿಯೋಸ್? PE ಡಿವೈಡೆಡ್ ಬೈ EQ ಇಸ್ ಈಕ್ವಲ್ ಟು PD ಡಿವೈಡೆಡ್ ಬೈ DO. ಸೊ ಇದೆರಡು ರೇಷಿಯೋನಲ್ಲಿ ಇದೆ, ಪ್ರಪೋರ್ಷನಲ್ ಇದೆ ಅಂತ ಹೇಳ್ಬೋದು. ಇದನ್ನ ನಾವು ಈಕ್ವೇಶನ್ 1 ಅಂತ ಕರೆಯೋಣ. ಸೊ ಈ ರಿಲೇಶನ್ಶಿಪ್ ಹೇಗ್ ಸಿಕ್ತು ನಮ್ಗೆ? ಎಸ್, ನಮ್ಗೆ ಥೇಲ್ಸ್ ಥಿಯರಮ್ ಇಂದ ಸಿಕ್ಕಿದೆ. ಅದೇ ತರ ಇನ್ ಟ್ರಯಾಂಗಲ್ POR ಈ ಟ್ರಯಾಂಗಲ್ ನ ಕನ್ಸಿಡರ್ ಮಾಡೋಣ. ಸೊ ಇದರಲ್ಲಿ DF ಪ್ಯಾರಲಲ್ ಟು OR ನೋಡಿ, ಇದನ್ನು ಕೂಡ ಗಿವನ್ ಅಲ್ಲೇ ಕೊಟ್ಟಿದ್ದಾರೆ, ಹೌದಲ್ವಾ? ಸೊ DF ಪ್ಯಾರಲಲ್ ಟು OR ಆದ್ಮೇಲೆ ನಾವು ಈ ಟ್ರಯಾಂಗಲ್ಗೂ ಕೂಡ ರೇಷಿಯೋಸ್ ಅನ್ನ ತಗೋಬಹುದಲ್ವಾ ಮಕ್ಕಳೇ? ಸೊ ಏನ್ ರೇಷಿಯೋ? PF ಡಿವೈಡೆಡ್ ಬೈ FR ಇಸ್ ಈಕ್ವಲ್ ಟು PD ಡಿವೈಡೆಡ್ ಬೈ TO. ಸೊ ಇದಕ್ಕೂ ಕೂಡ ನಾವು ಥೇಲ್ಸ್ ಥಿಯರಮ್ ನ ಅಪ್ಲೈ ಮಾಡಿದ್ರೆ ನಮ್ಗೆ ಈ ರೇಷಿಯೋ ಸಿಗುತ್ತೆ. ನಾವ್ ಇದನ್ನ ಈಕ್ವೇಶನ್ 2 ಅಂತ ಕರೆಯೋಣ. ಓಕೆ, ಸೊ ಫ್ರಮ್ ಈಕ್ವೇಶನ್ 1 and 2, ಈಕ್ವೇಶನ್ 1 ಈಕ್ವೇಶನ್ 2 ಎರಡನ್ನೂ ಕೂಡ ಕಂಪೇರ್ ಮಾಡಿ ಮಕ್ಕಳೇ. ಸೊ ಏನ್ ಕಾಮನ್ ಥಿಂಗ್ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಇಲ್ಲಿ? ಎಸ್, ಎರಡೂ ಈಕ್ವೇಶನ್ ಅಲ್ಲಿ RHS ಏನಾಗಿದೆ? ಈಕ್ವಲ್ ಆಗಿದೆ. ಸೊ ಇಫ್ RHS ಆರ್ ಈಕ್ವಲ್, ದೆನ್ ದೇರ್ LHS will be equal, ಹೌದಲ್ವಾ ಮಕ್ಕಳೇ? ಸೊ therefore we can write PE divided by EQ is equal to PF divided by FR. ಫಿಗರ್ ಅಲ್ಲಿ ನೋಡಿ, PE divided by EQ is equal to PF divided by FR. ಸೊ ಒಂದು ಟ್ರಯಾಂಗಲ್ ನಲ್ಲಿ ರೇಷಿಯೋಸ್ ಈಕ್ವಲ್ ಆಗಿದ್ರೆ, ಎರಡು ಸೈಡಿನ ರೇಷಿಯೋಸ್ ಈಕ್ವಲ್ ಆಗಿದ್ರೆ, ಸೊ ಉಳಿದಿರುವಂತಹ ಎರಡು ಸೈಡ್ ಏನಾಗಿರುತ್ತೆ ಮಕ್ಕಳೇ? ಪ್ಯಾರಲಲ್ ಆಗಿರುತ್ತೆ. Therefore we can write EF parallel to QR. ನೋಡಿ, PE ಡಿವೈಡೆಡ್ ಬೈ EQ is equal to PF ಡಿವೈಡೆಡ್ ಬೈ FR ಆದ್ರೆ ಉಳಿದಿರುವಂತ ಎರಡು ಸೈಡ್ಸ್ EF will be parallel to QR. ಸೊ ಈ ರಿಲೇಶನ್ಶಿಪ್ ನ ನಾವು ಕಾನ್ವರ್ಸ್ BPT ಅಂದ್ರೆ ಕಾನ್ವರ್ಸ್ ಥೇಲ್ಸ್ ಥಿಯರಮ್ ಇಂದ ನಾವು ತಗೋಬಹುದು. ಹೆನ್ಸ್ ಇಟ್ ಇಸ್ ಪ್ರೂವ್ಡ್. ಅರ್ಥ ಆಯ್ತಾ ಇದು? ಓಕೆ, so let's go for the next question. Question number 6. In the given figure, A, B and C are points on OP, OQ and OR respectively, such that
AB parallel to PQ and AC parallel to PR. Show that BC parallel to QR. ಓಕೆ, ಫಿಗರ್ ಅನ್ನ ನೋಡೋಣ. ನೋಡಿ ಮಕ್ಳೇ, ಈ ಒಂದು ಫಿಗರ್ ನಿಮ್ಗೆ ಟೆಕ್ಸ್ಟ್ ಬುಕ್ ಅಲ್ಲೇ ಕೊಟ್ಟಿದ್ದಾರೆ. ಸೊ ಏನ್ ಹೇಳಿದ್ದಾರೆ ಅಂತಂದ್ರೆ, ಸೊ ಇನ್ ದ ಫಿಗರ್ ಎ ಬಿ ಅಂಡ್ ಸಿ ಆರ್ ಪಾಯಿಂಟ್ಸ್ ಆನ್ OP, OQ and OR respectively. Okay, so OP side, so PQR ಟ್ರಯಾಂಗಲ್ ಕನ್ಸಿಡರ್ ಮಾಡೋಣ. ಸೊ ಇದರಲ್ಲಿ ನಮ್ಗೆ ಈ ಟ್ರಯಾಂಗಲ್ ಒಳಭಾಗದಲ್ಲಿ ನಮ್ಗೆ ಪಾಯಿಂಟ್ O ಸಿಗುತ್ತೆ. ಆ ಪಾಯಿಂಟ್ O ಇಂದ ಎಲ್ಲ ವರ್ಟಿಸಸ್ ಏನ್ ಮಾಡಿದ್ದಾರೆ, ಜಾಯಿನ್ ಮಾಡಿದ್ದಾರೆ. ದೆನ್ ವಿ ಗೆಟ್ OP, OQ ಅಂಡ್ OR. ಹೌದಲ್ವಾ? ಸೊ ಈ ಒಂದು OP ಲೈನ್ ಮೇಲೆ ಇರುವಂತಹ ಒಂದು ಪಾಯಿಂಟ್ ಅಂತಂದ್ರೆ ಇಟ್ ಇಸ್ A. ಸಿಮಿಲರ್ಲಿ ಎ ಪಾಯಿಂಟ್ B ಆನ್ OQ ಅಂಡ್ ಎ ಪಾಯಿಂಟ್ C ಆನ್ OR. ಇಟ್ ಇಸ್ ಗಿವನ್. ಸೊ ರೆಸ್ಪೆಕ್ಟಿವ್ ಆಗಿ ಈ ಪಾಯಿಂಟ್ ಗಳು ಈ ಲೈನ್ ಗಳ ಮೇಲಿದೆ ಅಂತ ಹೇಳಿದ್ದಾರೆ. ಅಂಡ್ ಒನ್ ಮೋರ್ ಕಂಡೀಷನ್ ಇಸ್ ದೇರ್. ಅವರು ಇನ್ನೊಂದು ವಿಚಾರ ಹೇಳಿದ್ದಾರೆ, ಏನದು? AB ಪ್ಯಾರಲಲ್ ಟು PQ. ಸೊ AB ನಾವು ಲೈನ್ ಅನ್ನ ಜಾಯಿನ್ ಮಾಡಿದ್ರೆ ಅದು PQ ಸೈಡಿಗೆ ಪ್ಯಾರಲಲ್ ಆಗಿದೆ ಅಂತ ಹೇಳಿದ್ದಾರೆ. ಅದೇ ತರ AC ಪ್ಯಾರಲಲ್ ಟು PR. AC ಸೈಡಿಗೆ ಬರೋಣ ಮಕ್ಳೇ. AC ಸೈಡ್ ಯಾವ್ದಕ್ ಪ್ಯಾರಲಲ್ ಆಗಿದೆ? PR ಗೆ ಪ್ಯಾರಲಲ್ ಆಗಿದೆ. ಹಾಗಾದ್ರೆ ನಾವೇನ್ ಪ್ರೂವ್ ಮಾಡ್ಬೇಕು? BC ಪ್ಯಾರಲಲ್ ಟು QR. ಸೊ ಉಳ್ಕೊಂಡಿರೋ ಒಂದ್ ಸೈಡ್ ಕೂಡ ಇನ್ನೊಂದು ಸೈಡ್ಗೆ ಪ್ಯಾರಲಲ್ ಆಗಿದೆ ಅಂತ ನಾವು ಪ್ರೂವ್ ಮಾಡ್ಬೇಕು. ಅರ್ಥ ಆಯ್ತಾ ಕ್ವೆಶನ್? ಓಕೆ, ಸೊ ಲೆಟ್ us solve this problem. So it is given that AB parallel to PQ. ಹೌದಲ್ವಾ ಮಕ್ಳೇ? AB parallel to PQ ಅಂತ ಹೇಳಿ ಗಿವನ್ ಅಲ್ಲೇ ಕೊಟ್ಟಿದ್ದಾರೆ. ಹೌದಲ್ವಾ ಮಕ್ಳೇ? ಹಾಗಾದ್ರೆ ನಾವಿದಕ್ಕೆ BPT ನ ಅಪ್ಲೈ ಮಾಡಬಹುದು, ಅಂದ್ರೆ ಥೇಲ್ಸ್ ಥಿಯರಮ್ ಅನ್ನ ಅಪ್ಲೈ ಮಾಡಬಹುದು. ಸೊ ಇಫ್ AB parallel to PQ, then we have OA divided by AP is equal to OB divided by BQ. ಸೊ ಫಿಗರ್ ನ ನೋಡಿ ಮಕ್ಳೇ. OA divided by AP is equal to OB divided by BQ. ಟ್ರಯಾಂಗಲ್ POQ ಗೆ ನಾವು ಥೇಲ್ಸ್ ಥಿಯರಮ್ ಅನ್ನ ಅಪ್ಲೈ ಮಾಡಿದೀವಿ. ಹೌದಲ್ವಾ ಮಕ್ಳೇ? ನಾವ್ ಇದನ್ನ ಈಕ್ವೇಶನ್ 1 ಅಂತ ಕರೆಯೋಣ. ಸೊ ಈ ರಿಲೇಶನ್ಶಿಪ್ ನಮ್ಗೆ ಥೇಲ್ಸ್ ಥಿಯರಮ್ ಇಂದ ಸಿಕ್ಕಿದೆ. And one more is given. It is AC parallel to PR. AC parallel to PR ಅಂತ ಕೊಟ್ಟಿದ್ದಾರೆ. ಇದು ಕೂಡ ಗಿವನ್ ಅಲ್ಲೇ ಇದೆ. ಹೌದಲ್ವಾ? Therefore ಟ್ರಯಾಂಗಲ್ POR ಇದಕ್ಕೂ ಕೂಡ ನಾವು BPT ನ ಅಪ್ಲೈ ಮಾಡೋಣ ಮಕ್ಳೇ. ಸೊ ಅಪ್ಲೈ ಮಾಡಿದ್ರೆ we have OA divided by AP is equal to OC divided by CR. ಸೊ ಇದು ನಮ್ಗೆ BPT ಇಂದ ಸಿಗುತ್ತೆ. ಇದನ್ನ ನಾವು ಈಕ್ವೇಶನ್ 2 ಅಂತ ಕರೆಯೋಣ. ಸೊ ಲೆಟ್ us compare equation 1 and 2. equation 1, equation 2 ಎರಡನ್ನೂ ಕೂಡ ನಾವು ಕಂಪೇರ್ ಮಾಡೋಣ. From equation 1 and 2 we have, here also we observe that LHS are equal. Is it right children? So if LHS are equal, then we can equate their RHS and it becomes OB divided by BQ is equal to OC divided by CR. ಫಿಗರ್ ಗೆ ಬನ್ನಿ ಮಕ್ಳೇ. OB divided by BQ is equal to OC divided by CR. ಹಾಗಾದ್ರೆ ಈ ಎರಡು ಸೈಡ್ಸ್ ಯಾವ ಟ್ರಯಾಂಗಲ್ ಗೆ ರಿಲೇಟೆಡ್ ಆಗಿದೆ? ಟ್ರಯಾಂಗಲ್ OQR. ಈ ಟ್ರಯಾಂಗಲ್ ಗೆ ರಿಲೇಟೆಡ್ ಆಗಿದೆ. ಸೊ if two sides are in ratio, then we can say other one side are parallel to each other. Correct ಮಕ್ಳೇ? So therefore we can say BC parallel to QR. So this is given by converse BPT. ಸೊ ಇದೆರಡಕ್ಕೂ ನಾವು ಥೇಲ್ಸ್ ಥಿಯರಮ್ ನ ಅಪ್ಲೈ ಮಾಡಿದ್ವಿ. ಈ ಒಂದು ರಿಲೇಶನ್ಶಿಪ್ BC parallel to QR ನಮ್ಗೆ ಕಾನ್ವರ್ಸ್ ಥೇಲ್ಸ್ ಥಿಯರಮ್ ಇಂದ ಸಿಕ್ತು. Hence it is proved. So is it clear children? ಅರ್ಥ ಆಯ್ತಾ ಇದು? ನೆಕ್ಸ್ಟ್ ಪ್ರಾಬ್ಲಮ್ ಗೆ ಹೋಗೋಣವಾ? ಓಕೆ, so let's go for the 7th question. So your question is, using BPT, prove that a line drawn through the midpoint of one side of a triangle parallel to another side
bisects the third side. So recall that you have proved it in class 9. ಸೊ ಇಲ್ಲಿ ಮಿಡ್ ಪಾಯಿಂಟ್ ಅಂತ ಒಂದು ವರ್ಡ್ ಬಂದಿದೆ, ಹೌದಲ್ವಾ ಮಕ್ಳೇ? ಸೊ 9th ಸ್ಟ್ಯಾಂಡರ್ಡ್ ಅಲ್ಲೇ ನೀವು ಮಿಡ್ ಪಾಯಿಂಟ್ ಥಿಯರಮ್ ಅನ್ನ ಕಲ್ತ್ಕೊಂಡಿದ್ದೀರಾ. ಸೊ ಅದನ್ನೇ ನಾವಿಲ್ಲಿ ಬಿಪಿಟಿ ಯೂಸ್ ಮಾಡ್ಕೊಂಡು ಪ್ರೂವ್ ಮಾಡ್ಬೇಕು, ಹೌದಲ್ವಾ? ಯೂಸಿಂಗ್ ಬಿಪಿಟಿ ಪ್ರೂವ್ ದಟ್ ಎ ಲೈನ್ ಡ್ರಾನ್ ಥ್ರೂ ದ ಮಿಡ್ ಪಾಯಿಂಟ್ ಆಫ್ ಒನ್ ಸೈಡ್ ಆಫ್ ಅ ಟ್ರಯಾಂಗಲ್ ಪ್ಯಾರಲಲ್ ಟು ಅನದರ್ ಸೈಡ್ ಬೈಸೆಕ್ಟ್ ದ ಥರ್ಡ್ ಸೈಡ್. ಈ ಸ್ಟೇಟ್ಮೆಂಟ್ ನಮ್ಗೆ 9th ಸ್ಟ್ಯಾಂಡರ್ಡ್ ಅಲ್ಲೇ ಇತ್ತು. ರಿಕಾಲ್ ಮಾಡ್ಕೊಳ್ಳಿ ಮಕ್ಳೇ. ಓಕೆ, ಫಿಗರ್ ಅನ್ನ ನೋಡೋಣ. ಸೊ ವೆರಿ ಸಿಂಪಲ್ ಫಿಗರ್, ಹೌದಲ್ವಾ? ಫಿಗರ್ ನ ಅನಲೈಸ್ ಮಾಡೋದಾದ್ರೆ, ಸೊ ಎ ಲೈನ್ ಡ್ರಾನ್ ಥ್ರೂ ಮಿಡ್ ಪಾಯಿಂಟ್ ಆಫ್ ಒನ್ ಸೈಡ್ ಆಫ್ ಅ ಟ್ರಯಾಂಗಲ್. ಎ ಬಿ ಸೈಡ್ ನ ಕನ್ಸಿಡರ್ ಮಾಡೋಣ. ಎ ಬಿ ಸೈಡ್ ಕನ್ಸಿಡರ್ ಮಾಡಿದ್ರೆ ಡಿ ಇಸ್ ದ ಮಿಡ್ ಪಾಯಿಂಟ್ ಅಂತ ನಾವು ತಗೊಳ್ಳೋದಾದ್ರೆ, ಈ ಮಿಡ್ ಪಾಯಿಂಟ್ ಮುಖಾಂತರ ನಾವು ಡ್ರಾ ಮಾಡಿರುವಂತ ಲೈನ್ ಡಿಇ, ಹೌದಲ್ವೇನ್ರು? ಈ ಲೈನ್ ನ ನಾವ್ ಯಾವ ತರ ಡ್ರಾ ಮಾಡಿದೀವಿ? ಪ್ಯಾರಲಲ್ ಟು ಅನದರ್ ಸೈಡ್, ಕರೆಕ್ಟ್ ಏನ್ರು? ಸೊ ಪ್ಯಾರಲಲ್ ಟು ಅನದರ್ ಸೈಡ್ ಅಂತಂದ್ರೆ ಡಿಇ ಪ್ಯಾರಲಲ್ ಟು ಬಿ ಸಿ. ಸೊ ಮಿಡ್ ಪಾಯಿಂಟ್ ಇಂದ ಡ್ರಾ ಮಾಡಿರುವಂತಹ ಲೈನ್ ಒಂದು ಸೈಡ್ಗೆ ಪ್ಯಾರಲಲ್ ಆಗಿದ್ರೆ ಅದು ಮೂರನೇ ಸೈಡ್ ನ ಏನ್ ಮಾಡುತ್ತೆ ಮಕ್ಳೇ? ಬೈಸೆಕ್ಟ್ ಮಾಡತ್ತೆ. ಅಂದ್ರೆ ಎ ಇಸ್ ಈಕ್ವಲ್ ಟು ಇ ಸಿ ಅಂತ ನಾವು ಪ್ರೂವ್ ಮಾಡ್ಬೇಕು. ಬೈಸೆಕ್ಟ್ ಮಾಡತ್ತೆ ಅಂತ ನಾವು ಪ್ರೂವ್ ಮಾಡ್ಬೇಕು. ಅದ್ರ ಅರ್ಥ ಏನು? ಎ ಸಿ ಸೈಡ್ ಅಲ್ಲೂ ಕೂಡ ಮಿಡ್ ಪಾಯಿಂಟ್ ಅನ್ನೇ ಜಾಯಿನ್ ಮಾಡತ್ತೆ ಅಂತ ನಾವು ಪ್ರೂವ್ ಮಾಡ್ಬೇಕು. ಅರ್ಥ ಆಯ್ತಾ ಕ್ವೆಶನ್? ಓಕೆ, ಸೊ ಸಾಲ್ವ್ ಮಾಡೋಣ ಇವಾಗ. ಗಿವನ್ ಏನಿದೆ ನೋಡೋಣ. ಎ ಬಿ ಸಿ ಇಸ್ ಅ ಟ್ರಯಾಂಗಲ್ ಇನ್ ವಿಚ್ ಡಿ ಇಸ್ ದ ಮಿಡ್ ಪಾಯಿಂಟ್ ಆಫ್ ಎ ಬಿ. ಸೊ ಎ ಬಿ ಸೈಡಿಗೆ ಡಿ ಮಿಡ್ ಪಾಯಿಂಟ್, ದೇರ್ ಫೋರ್ ಎ ಡಿ ಇಸ್ ಈಕ್ವಲ್ ಟು ಡಿ ಬಿ. ಸೊ ಇದು ಮಿಡ್ ಪಾಯಿಂಟ್ ಅಂತಂದಾದ್ಮೇಲೆ ನಾವ್ ಇದನ್ನ ಏನ್ ಹೇಳ್ಬೋದು ಮಕ್ಳೇ? ಎ ಡಿ ಇಸ್ ಈಕ್ವಲ್ ಟು ಡಿ ಬಿ. ಸೊ ಇದು ಬೈಸೆಕ್ಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಅಂಡ್ ಒನ್ ಮೋರ್ ಥಿಂಗ್ ಇಸ್ ದೇರ್ ಗಿವನ್. ಸೊ ಪ್ಯಾರಲಲ್ ಟು ಅನದರ್ ಸೈಡ್ ಅಂತ ಅಂದ್ರೆ ಡಿಇ ಪ್ಯಾರಲಲ್ ಟು ಬಿ ಸಿ. ಸೊ ನಾವೇನ್ ಹೆಂಗ್ ಡ್ರಾ ಮಾಡಿದೀವಿ? ಡಿ ನ ಬಿ ಸಿ ಗೆ ಪ್ಯಾರಲಲ್ ಆಗಿರೋ ತರ ಡ್ರಾ ಮಾಡಿದೀವಿ. ಇದಿಷ್ಟು ಗಿವನ್, ಹೌದಲ್ವೇನ್ರು? ಟು ಪ್ರೂವ್ ಏನಂತ ಪ್ರೂವ್ ಮಾಡ್ಬೇಕು ನೋಡಿ? ಎ ಇಸ್ ಈಕ್ವಲ್ ಟು ಇ ಸಿ ಅಂತ ನಾವು ಪ್ರೂವ್ ಮಾಡ್ಬೇಕು, ಹೌದಲ್ವಾ? ಸೊ ಪ್ರೂವ್ ಮಾಡೋಣ ಮಕ್ಳೇ. ಇನ್ ಟ್ರಯಾಂಗಲ್ ಎ ಬಿ ಸಿ. ಸೊ ಟ್ರಯಾಂಗಲ್ ಎ ಬಿ ಸಿ ಕನ್ಸಿಡರ್ ಮಾಡಿದ್ರೆ ಡಿಇ ಪ್ಯಾರಲಲ್ ಟು ಬಿ ಸಿ. ಸೊ ಗಿವನ್ ಅಲ್ಲೇ ಕೊಟ್ಟಿದ್ದಾರೆ, ಹೌದಲ್ವೇನ್ರು? ಡಿಇ ಪ್ಯಾರಲಲ್ ಟು ಬಿ ಸಿ. ಸೊ ಡಿಇ ಪ್ಯಾರಲಲ್ ಟು ಬಿ ಸಿ ಅಂತಂದ್ಮೇಲೆ ನಾವೇನಂತ ಬರಿಬೋದಪ್ಪ? ಎ ಡಿ ಡಿವೈಡೆಡ್ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಡಿವೈಡೆಡ್ ಬೈ ಇ ಸಿ. ಹೇಗೆ? ಸೊ ದಿಸ್ ಇಸ್ ಬಿಕಾಸ್ ಆಫ್ ಬಿಪಿಟಿ, ಹೌದಲ್ವಾ? ಟ್ರಯಾಂಗಲ್ ಎ ಬಿ ಸಿ ಗೆ ನಾವು ಟೇಲ್ಸ್ ಥಿಯರಮ್ ನ ಅಪ್ಲೈ ಮಾಡಿದ್ರೆ, ಸೊ ಒಂದು ಸೈಡ್ಗೆ ನಾವು ಪ್ಯಾರಲಲ್ ಲೈನ್ ನ ಡ್ರಾ ಮಾಡಿದ್ರೆ ಉಳಿದಿರೋ ಎರಡು ಸೈಡ್ಸ್ ರೇಷಿಯೋನಲ್ಲಿ ಇರುತ್ತೆ ಅಂತ ಹೇಳಿ ನಾವು ಈ ರಿಲೇಶನ್ಶಿಪ್ ನ ತಗೋಬಹುದು. ಬಟ್ ಇಟ್ ಇಸ್ ಗಿವನ್ ದಟ್ ಎ ಡಿ ಇಸ್ ಈಕ್ವಲ್ ಟು ಡಿ ಬಿ. ನೋಡಿ ಮಕ್ಳೇ, ಗಿವನ್ ಅಲ್ಲೇ ಕೊಟ್ಟಿದ್ದಾರೆ ಎ ಡಿ ಇಸ್ ಈಕ್ವಲ್ ಟು ಡಿ ಬಿ ಅಂತ. ಹಾಗಾದ್ರೆ ನಾವ್ ಇದನ್ನ ಹೆಂಗ್ ಬರ್ಕೋಬಹುದು? ನಾವ್ ಈ ಡಿ ಬಿ ನ ಇಲ್ಲಿ ಲೆಫ್ಟ್ ಸೈಡ್ ತಗೊಳ್ಳೋಣ ಮಕ್ಳೇ. ಏನಾಗುತ್ತೆ? ಅದು ಈ ಕಡೆಗೆ ಬಂದ್ರೆ ಡಿವೈಡ್ ಆಗುತ್ತೆ ಎ ಡಿ ಜೊತೆಗೆ. ಸೊ ಇಟ್ ಬಿಕಮ್ಸ್ ಎ ಡಿ ಡಿವೈಡೆಡ್ ಬೈ ಡಿ ಬಿ. ಹಾಗಾದ್ರೆ ಈ ಸೈಡ್ ಅಲ್ಲಿ ಏನ್ ಉಳ್ಕೋತು? ಏನು ಇಲ್ಲ ಅಂತಂದ್ರೆ 1 ಇದೆ ಅಂತ ಅರ್ಥ. ಸೊ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ ಎ ಡಿ ಇಸ್ ಈಕ್ವಲ್ ಟು ಡಿ ಬಿ ಕ್ಯಾನ್ ಬಿ ರಿಟರ್ನ್ ಆಸ್ ಎ ಡಿ ಡಿವೈಡೆಡ್ ಬೈ ಡಿ ಬಿ ಇಸ್ ಈಕ್ವಲ್ ಟು 1. ಈ ತರ ನಾವು ಅದನ್ನ ಬರ್ಕೋಬಹುದು, ಹೌದಲ್ವಾ? ಸೊ ಅದೇ ತರ ನಾವು ಇನ್ನೊಂದು ರಿಲೇಶನ್ಶಿಪ್ ಕೂಡ ಬರ್ಕೋಬಹುದು, ಹೌದಲ್ವಾ? ನೋಡಿ ಇಲ್ಲಿ ಈ ಒಂದು ರಿಲೇಶನ್ಶಿಪ್ ನ ನಾವು ಈ ಈಕ್ವೇಶನ್ ಗೆ ಅಪ್ಲೈ ಮಾಡೋಣ. ನೋಡಿ, ಎ ಡಿ ಡಿವೈಡೆಡ್ ಬೈ ಡಿ ಬಿ ಇರೋ ಜಾಗಕ್ಕೆ ನಾವು 1 ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಅಂಡ್ ದಿಸ್ ಈಕ್ವೇಶನ್ ಬಿಕಮ್ಸ್ 1 ಇಸ್ ಈಕ್ವಲ್ ಟು ಎ ಇ ಡಿವೈಡೆಡ್ ಬೈ ಇ ಸಿ. ಆರ್ ಎಚ್ ಎಸ್ ಅಲ್ಲಿ ಎ ಇ ಡಿವೈಡೆಡ್ ಬೈ ಇ ಸಿ ಇದೆ. ಎಲ್ ಎಚ್ ಎಸ್ ಗೆ ನಾವೇನ್ ಅಪ್ಲೈ ಮಾಡಿದೀವಿ? 1 ಅಪ್ಲೈ ಮಾಡಿದೀವಿ. ಅಂಡ್ ಇಟ್ ಬಿಕಮ್ಸ್ 1 is equal to AE divided by EC. So therefore, ನಾವು EC ನ ಈ ಸೈಡಿಗೆ ತಗೊಳ್ಳೋಣ ಮಕ್ಕಳೇ. 1 into EC is EC itself and it becomes AE is equal to EC. So hence we can say DE bisects AC. ನೋಡಿ, AE is equal to EC ಅಂತ ಪ್ರೂವ್ ಆದ್ರೆ ಸೊ ಅದ್ರ ಅರ್ಥ ಏನು? ಈ ಲೈನು ಬೈಸೆಕ್ಟ್ ಆಗಿದೆ. ಇದನ್ನ ಯಾವ ಲೈನ್ ಬೈಸೆಕ್ಟ್ ಮಾಡಿದೆ ಮಕ್ಕಳೇ? DE bisect ಮಾಡಿದೆ. Therefore we can say DE
bisects AC. Hence, it is proved. ಅರ್ಥ ಆಯ್ತಾ ಇದು? Okay. So, let's go for the next question. Okay. Your 8th question is, using converse of BPT, prove that the line joining the midpoints of any two sides of a triangle is parallel to the third side. Okay, so ನಾವು ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ 7th ಪ್ರಾಬ್ಲಮ್ ಅಲ್ಲಿ BPT ನ ಯೂಸ್ ಮಾಡಿಕೊಂಡು ಮಿಡ್ ಪಾಯಿಂಟ್ ಥಿಯರಮ್ ನ ನಾವು ಪ್ರೂವ್ ಮಾಡಿದ್ವಿ, ಹೌದಲ್ವೇನ್ರೋ? ಸೊ ಅದೇ ಒಂದು ಥಿಯರಮ್ ಅನ್ನ ನಾವು ಕಾನ್ವರ್ಸ್ BPT ಯೂಸ್ ಮಾಡಿಕೊಂಡು ನಾವಿಲ್ಲಿ ಪ್ರೂವ್ ಮಾಡ್ಬೇಕಾಗತ್ತೆ. ಏನ್ ಹೇಳಿದ್ದಾರೆ ಸ್ಟೇಟ್ಮೆಂಟ್ ಅಲ್ಲಿ? ದ ಲೈನ್ ಜಾಯಿನಿಂಗ್ ದ ಮಿಡ್ ಪಾಯಿಂಟ್ಸ್ ಆಫ್ ಎನಿ ಟೂ ಸೈಡ್ಸ್ ಆಫ್ ಅ ಟ್ರಯಾಂಗಲ್ is parallel to the third side. ಸೊ ಇದನ್ನು ಕೂಡ ನಾವು 9th ಸ್ಟ್ಯಾಂಡರ್ಡ್ ಅಲ್ಲೇ ಸಾಲ್ವ್ ಮಾಡ್ಕೊಂಡಿದ್ವಿ. ಫಿಗರ್ ಅನ್ನ ನೋಡೋಣ. ABC is a triangle and it is given that D and E are the midpoints of AB and AC respectively. So ಅವರೇ ಹೇಳ್ಬಿಟ್ಟಿದ್ದಾರೆ the line joining the midpoints of any two sides of a triangle. Here we considering AB and AC are two sides and D and E are the midpoints of respective sides. ಹೌದಲ್ವೇನ್ರು? ಸೊ ಹಾಗಾಗಿ ನಾವು ಡಿ ಮತ್ತೆ ಇ ನಾವು ಎ ಬಿ ಮತ್ತೆ ಎ ಸಿ ಗೆ ಮಿಡ್ ಪಾಯಿಂಟ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಆ ಮಿಡ್ ಪಾಯಿಂಟ್ ಅನ್ನ ಜಾಯಿನ್ ಮಾಡೋ ಲೈನ್ ಥರ್ಡ್ ಸೈಡಿಗೆ ಪ್ಯಾರಲಲ್ ಆಗಿರತ್ತೆ ಅಂತ ನಾವಿಲ್ಲಿ ಪ್ರೂವ್ ಮಾಡಬೇಕು. ಪ್ರೂವ್ ಮಾಡೋದಕ್ಕೆ ಯಾವ ಒಂದು ಥಿಯರಮ್ ನ ಯೂಸ್ ಮಾಡೋಣ? ಎಸ್, ಕಾನ್ವರ್ಸ್ ಥೇಲ್ಸ್ ಥಿಯರಮ್ ಅಥವಾ ಕಾನ್ವರ್ಸ್ BPT ನಾವಿಲ್ಲಿ ಯೂಸ್ ಮಾಡೋಣ. ಓಕೆ, ಸೊ ಲೆಟ್ ಅಸ್ ಸಾಲ್ವ್ ದಿಸ್ ಪ್ರಾಬ್ಲಮ್. ಎಸ್, ವಿ ಹ್ಯಾವ್ AD divided by DB is equal to 1. ಯಾಕೆ ಇದು is equal to 1? ನೋಡಿ ಮಕ್ಳೇ, AB ಸೈಡಿಗೆ D ಮಿಡ್ ಪಾಯಿಂಟ್. ಸೊ ಹಾಗಾಗಿ ಮಿಡ್ ಪಾಯಿಂಟ್ ನ ಲೈನ್ ನ ಜಾಯಿನ್ ಮಾಡುವಂತದ್ದು ರೇಷಿಯೋ ಯಾವಾಗ್ಲೂ ಏನಾಗಿರುತ್ತೆ? 1 ಗೆ ಈಕ್ವಲ್ ಆಗಿರುತ್ತೆ. ಅಂದ್ರೆ AD divided by DB. ಮಿಡ್ ಪಾಯಿಂಟ್ ಅಂತಂದ್ರೆ AD ಎಷ್ಟಿರುತ್ತೋ DBನೂ ಅಷ್ಟೇ ಇರುತ್ತೆ. AD is equal to DB ಆಗಿರುತ್ತೆ. ಸೊ ಇವೆರಡೂ ಈಕ್ವಲ್ ಅಂತಂದ್ರೆ ಇವುಗಳ ರೇಷಿಯೋ ಏನಾಗಿರುತ್ತೆ? 1 ಗೆ ಈಕ್ವಲ್ ಆಗಿರುತ್ತೆ. ಸಿಮಿಲರ್ಲಿ we have AE divided by EC is equal to 1. ಇಲ್ಲೂ ಕೂಡ ಈ ಮಿಡ್ ಪಾಯಿಂಟ್ ಆಗಿರೋದ್ರಿಂದ ಈ ರೇಷಿಯೋ ಕೂಡ 1 ಗೆ ಈಕ್ವಲ್ ಆಗಿರುತ್ತೆ. Therefore ಇದೆರಡು ಈಕ್ವೇಶನ್ ಇಂದ ನಾವೇನ್ ಅಬ್ಸರ್ವ್ ಮಾಡಬಹುದು? RHS ಈಕ್ವಲ್ ಆಗಿದೆ. ಸೊ ಅದರ LHS ನ ನಾವು ಈಕ್ವೇಟ್ ಮಾಡೋಣ and it becomes AD divided by DB is equal to AE divided by EC. That means ಒಂದು ಟ್ರಯಾಂಗಲ್ ನಲ್ಲಿ ಈ ಎರಡು ಸೈಡ್ಸ್ ನ ರೇಷಿಯೋ ಏನಾಗಿದೆ ಮಕ್ಕಳೇ? ಈಕ್ವಲ್ ಆಗಿದೆ. ಸೊ if the ratios of any two sides are equal, then other one side ಏನಾಗಿರುತ್ತೆ ಮಕ್ಕಳೇ? Parallel to each other ಆಗಿರುತ್ತೆ. Therefore this implies DE parallel to BC. So ಈ ಒಂದು ರಿಲೇಶನ್ಶಿಪ್ ನಮ್ಗೆ ಹೇಗ್ ಸಿಕ್ತು? So this is comes by converse of BPT. ಸೊ ಎರಡು ಸೈಡ್ಸ್ ರೇಷಿಯೋ ಈಕ್ವಲ್ ಆಗಿದ್ರೆ ಉಳಿದಿರುವಂತ ಒಂದು ಸೈಡ್ ಏನಾಗಿರುತ್ತೆ ಮಕ್ಕಳೇ? ಪ್ಯಾರಲಲ್ ಟು ಈಚ್ ಅದರ್ ಆಗಿರುತ್ತೆ. Hence it is proved. It is very simple. ಹೌದಲ್ವಾ ಮಕ್ಕಳೇ? ಸೊ ಅರ್ಥ ಆಯ್ತಾ ಇದು? Okay. So let's go for the next question. Okay children, your 9th question is, ABCD is a trapezium in which AB parallel to DC and its diagonals intersect each other at the point O. Show that AO divided by BO is equal to CO divided by DO. ಓಕೆ, ಫಿಗರ್ ನೋಡಿದ್ರೆ ನಮ್ಗೆ ಕ್ಲಿಯರ್ ಆಗತ್ತೆ ಮಕ್ಳೇ. ಓಕೆ, ABCD is a trapezium. So ABCD is a ಟ್ರಪೀಸಿಯಂ. ಸೊ ಟ್ರಪೀಸಿಯಂ ಅಂತ ಹೇಳ್ಬೇಕಂದ್ರೆ ಏನಿರತ್ತೆ ಅಲ್ಲೊಂದು ಕಾಮನ್ ಫೀಚರು. ಸೊ ಯಾವ್ದಾದ್ರು ಒಂದು ಪೇರು ಪ್ಯಾರಲಲ್ ಆಗಿರತ್ತೆ, ಹೌದಲ್ವಾ? Therefore they are given that AB parallel to DC. AB parallel to DC. And one more thing, they are telling that diagonals intersect each other at the point O. Diagonal AC and diagonal BD are intersecting at the point O. So what we need to do? Yes, we have to show AO divided by BO is equal to CO divided by DO. So figure na ನೋಡಿ ಮಕ್ಕಳೇ, AO divided by BO is equal to CO divided by DO. ಈ ಒಂದು
ಸೈಡ್ಸ್ ರೇಷ್ಯೂನಲ್ಲಿ ಇದಾವೆ, ಈ ರೇಷ್ಯೂಸ್ ಈಕ್ವಲ್ ಆಗಿದಾವೆ ಅಂತ ಪ್ರೂವ್ ಮಾಡಬೇಕು. ಸೊ ಈ ಎರಡು ಸೈಡ್ ನ ರೇಷ್ಯೂ ಈ ರೇಷ್ಯೂಗೆ ಈಕ್ವಲ್ ಆಗಿದೆ ಅಂತ ನಾವಿಲ್ಲಿ ಪ್ರೂವ್ ಮಾಡಬೇಕು. ಅರ್ಥ ಆಯ್ತಾ ಕ್ವೆಶನ್? ಓಕೆ, ಗಿವನ್ ಬರ್ಕೊಳ್ಳೋಣ. ಸೊ ಗಿವನ್ is ABCD is a trapezium in which AB parallel to DC. Yes, ABCD is a trapezium in which AB parallel to CD. ಕರೆಕ್ಟ್ ಅಲ್ವೇನ್ರೋ? ಇದಿಷ್ಟು ಗಿವನ್. ಸೊ ನಾವೇನ್ ಪ್ರೂವ್ ಮಾಡಬೇಕು? ಸೊ ನಾವು AO ಡಿವೈಡೆಡ್ ಬೈ BO ಇಸ್ ಈಕ್ವಲ್ ಟು CO ಡಿವೈಡೆಡ್ ಬೈ DO ಅಂತ ಪ್ರೂವ್ ಮಾಡಬೇಕು. ಸೊ ನಾವೇನಾದ್ರೂ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದೀವ ಇಲ್ಲಿ? ಎಸ್. ಡ್ರಾ EO ಪ್ಯಾರಲಲ್ ಟು CD. EO ನ ನಾವು CD ಗೆ ಅಥವಾ DC ಗೆ ಪ್ಯಾರಲಲ್ ಆಗಿ ಡ್ರಾ ಮಾಡ್ಕೊಳ್ಳೋಣ. ಸೊ ವಿ ನೋ ದಟ್ AB ಪ್ಯಾರಲಲ್ ಟು CD ಅಂತ. ಹಾಗಾಗಿ EO CD ಗೆ ಪ್ಯಾರಲಲ್ ಆದ್ರೆ ಏನಾಗುತ್ತದು? AB ಗೂ ಕೂಡ ಪ್ಯಾರಲಲ್ ಆಗುತ್ತೆ. ಸೊ ದಿಸ್ ಇಸ್ ಅವರ್ ಕನ್ಸ್ಟ್ರಕ್ಷನ್. ಸೊ ನಾವಿವಾಗ ಪ್ರೂವ್ ಮಾಡ್ತಾ ಹೋಗೋಣ ಮಕ್ಳೇ. ಇನ್ ಟ್ರಯಾಂಗಲ್ ABD, ಇನ್ ಟ್ರಯಾಂಗಲ್ ABD, ಈ ಟ್ರಯಾಂಗಲ್ ನ ನಾವು ಕನ್ಸಿಡರ್ ಮಾಡೋಣ. EO ಪ್ಯಾರಲಲ್ ಟು DC, EO ಪ್ಯಾರಲಲ್ ಟು DC ಏನದು? ನಾವು ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿರೋಂಥದ್ದು, ಹೌದಲ್ವೇನ್ರೋ? ಸೊ ಅದೇ ತರ DC ಪ್ಯಾರಲಲ್ ಟು AB ಹೇಗ್ ಗೊತ್ತು ನಮ್ಗೆ? ಅದು ಗಿವನ್ ಅಲ್ಲೇ ಕೊಟ್ಟಿದ್ದಾರೆ ಅಲ್ವೇನ್ರೋ, AB ಪ್ಯಾರಲಲ್ ಟು DC ಅಂತ. ಸೊ ದಿಸ್ ಇಂಪ್ಲೈಸ್ EO ಪ್ಯಾರಲಲ್ ಟು AB. ಆಲ್ರೆಡಿ ನಾವಿಲ್ಲಿ ಕನ್ಸ್ಟ್ರಕ್ಷನ್ ಅಲ್ಲಿ ಡಿಸ್ಕಸ್ ಮಾಡ್ದಂಗೆ EO AB ಗೆ ಪ್ಯಾರಲಲ್ ಆಗಿರುತ್ತೆ. ಹಾಗಾದ್ರೆ ಮಕ್ಳೇ, ಒಂದು ಟ್ರಯಾಂಗಲ್ ಅಲ್ಲಿ ಒಂದು ಲೈನ್ ಅನ್ನ ಒಂದು ಸೈಡ್ ಗೆ ಪ್ಯಾರಲಲ್ ಆಗಿ ಡ್ರಾ ಮಾಡಿದ್ರೆ ಆ ಲೈನ್ ಏನ್ ಮಾಡುತ್ತೆ? ಉಳಿದಿರೋ ಎರಡು ಸೈಡ್ಸ್ ಅನ್ನ ರೇಷ್ಯೂ ನಲ್ಲಿ ಅಥವಾ ಪ್ರೊಪೋರ್ಷನ್ ಅಲ್ಲಿ ಡಿವೈಡ್ ಮಾಡುತ್ತೆ, ವಿಚ್ ಇಸ್ ಸೇಮ್ ರೇಷ್ಯೂ, ಹೌದಲ್ವೇನ್ರೋ? ಸೊ ಹಾಗಾದ್ರೆ ನಾವ್ ಈ ಟ್ರಯಾಂಗಲ್ ಗೆ ನಾವು BPT ನ ಅಪ್ಲೈ ಮಾಡೋಣ. ಇಟ್ ಬಿಕಮ್ಸ್ AE ಡಿವೈಡೆಡ್ ಬೈ ED ಇಸ್ ಈಕ್ವಲ್ ಟು BO ಡಿವೈಡೆಡ್ ಬೈ DO. ಫಿಗರ್ ನೋಡಿ ಮಕ್ಳೇ, AE ಡಿವೈಡೆಡ್ ಬೈ ED ಇಸ್ ಈಕ್ವಲ್ ಟು BO ಡಿವೈಡೆಡ್ ಬೈ DO. ಸೊ ಇದು ರೇಷ್ಯೂನಲ್ಲಿ ಇದೆ ಅಂತ ಗೊತ್ತಾಯ್ತು. ಸೊ ಅದನ್ನ ಈಕ್ವೇಶನ್ 1 ಅಂತ ಕರೆಯೋಣ. ಸೊ ಇದು ನಮಗೆ BPT ಇಂದ ಸಿಕ್ಕಿರುವಂತದ್ದು. ಅದೇ ತರ ಇನ್ನೊಂದು ಟ್ರಯಾಂಗಲ್ ಕನ್ಸಿಡರ್ ಮಾಡೋಣ. ಯಾವ್ದದು? ಟ್ರಯಾಂಗಲ್ ADC. ಈ ಟ್ರಯಾಂಗಲ್ ಅನ್ನ ನಾವಿಲ್ಲಿ ಕನ್ಸಿಡರ್ ಮಾಡೋಣ. ಕನ್ಸಿಡರ್ ಮಾಡಿದ್ರೆ ಇಲ್ಲಿ EO ಪ್ಯಾರಲಲ್ ಟು DC ಬಿಕಾಸ್ ಆಫ್ ಅವರ್ ಕನ್ಸ್ಟ್ರಕ್ಷನ್. ಅದೇ ಕನ್ಸ್ಟ್ರಕ್ಷನ್ ನಾವು ಇಲ್ಲಿಗೂ ಈ ಟ್ರಯಾಂಗಲ್ಗೂ ಕೂಡ ಕ್ಯಾರಿ ಮಾಡಬಹುದು, ಹೌದಲ್ವಾ? ಸೊ ಹಾಗಾದ್ರೆ EO CD ಸೈಡಿಗೆ ಪ್ಯಾರಲಲ್ ಆದ್ರೆ ಇಲ್ಲೂ ಕೂಡ ನಾವು BPT ನ ಅಪ್ಲೈ ಮಾಡಿದ್ರೆ ಇಟ್ ಬಿಕಮ್ಸ್ AE ಡಿವೈಡೆಡ್ ಬೈ ED ಇಸ್ ಈಕ್ವಲ್ ಟು AO ಡಿವೈಡೆಡ್ ಬೈ CO, ಹೌದಲ್ವೇನ್ರೋ? ಇದನ್ನ ಈಕ್ವೇಶನ್ 2 ಅಂತ ಕರೆಯೋಣ. ನಾವು ಲೆಟ್ ಅಸ್ ಕಂಪೇರ್ ಈಕ್ವೇಶನ್ 1 ಅಂಡ್ ಈಕ್ವೇಶನ್ 2. ಈಕ್ವೇಶನ್ 1 ಅಂಡ್ ಈಕ್ವೇಶನ್ 2 ಎರಡನ್ನೂ ಕೂಡ ನಾವು ಕಂಪೇರ್ ಮಾಡೋಣ ಮಕ್ಳೇ. ಕಂಪೇರ್ ಮಾಡಿದ್ರೆ ಸೊ ಇದ್ರ ಎರಡರದ್ದು LHS ಈಕ್ವಲ್ ಆಗಿದೆ. therefore we can say RHS are equal. so it becomes BO divided by DO is equal to AO divided by CO. ಈಗ ನಾವೇನ್ ಮಾಡೋಣ? BO ನ AO ಸೈಡಿಗೆ ತಗೊಳ್ಳೋಣ. ಅದೇ ತರ CO ನ ನಾವೇನ್ ಮಾಡೋಣ? DO ಸೈಡಿಗೆ ತಗೊಳ್ಳೋಣ. ಸೊ ಅದ್ರ ಪ್ಲೇಸ್ ಎಕ್ಸ್ಚೇಂಜ್ ಆದ್ರೆ ಸೊ ಇಟ್ ಬಿಕಮ್ಸ್ AO divided by BO is equal to CO divided by DO. ಸೊ ಅದೇ ಅಲ್ವಾ ಅವರು ನಮಗ್ ಪ್ರೂವ್ ಮಾಡಕ್ ಹೇಳಿದ್ದು. ಹೆನ್ಸ್ ಇಟ್ ಇಸ್ ಪ್ರೂವ್ಡ್. Is it clear, children? Okay, so let's go for the next question. Okay, children, your 10th question is: the diagonals of a quadrilateral ABCD intersect each other at the point O such that AO divided by BO is equal to CO divided by DO. Show that ABCD is a trapezium. So observe ಮಾಡಿ ಮಕ್ಕಳೇ, ಈ ಕ್ವೆಶ್ಚನ್ ನಂಬರ್ 10 ಕ್ವೆಶ್ಚನ್ ನಂಬರ್ 9 ಗೆ ಏನಾಗಿದೆ? ಕಾನ್ವರ್ಸ್ ಆಗಿದೆ, ಹೌದಲ್ವಾ? ಅಲ್ಲಿ ನಮ್ಗೆ ABCD is a trapezium ಅಂತ ಕೊಟ್ಟಿದ್ರು. ನಾವು AO by BO is equal to CO by DO ಅಂತ ಪ್ರೂವ್ ಮಾಡ್ಬೇಕಿತ್ತು. ಇಲ್ಲಿ AO by BO is equal to CO by DO ಅಂತ ಅವರೇ ಕೊಟ್ಟಿದ್ದಾರೆ. ನಾವೇನ್ ಪ್ರೂವ್ ಮಾಡ್ಬೇಕು? ABCD is a trapezium ಅಂತ ಪ್ರೂವ್ ಮಾಡ್ಬೇಕು, ಹೌದಲ್ವಾ? ಸೊ ಅದೇ ಪಿಕ್ಚರ್ ನಾವು ಕ್ಯಾರಿ ಮಾಡೋಣ, ಓಕೆನಾ? ಜೊತೆಗೆ ಒಂದು ಎಕ್ಸ್ಟ್ರಾ ಅಡಿಷನ್ ಏನಪ್ಪಾ ಅಂತಂದ್ರೆ, ಸೊ ಒನ್ ಮೋರ್ ಲೈನ್ ನಾವು ಡ್ರಾ ಮಾಡ್ಕೊಳ್ಳೋಣ, ಪ್ಯಾರಲಲ್ ಲೈನು OF, ಓಕೆನಾ? ಸೊ ಗಿವನ್ ಏನಿದೆ ನೋಡೋಣ. ABCD is a quadrilateral. ಇನ್ನ ಇದೊಂದು ಪ್ಯಾರಲಲೋಗ್ರಾಮ್ ಅಂತ ಅವ್ರು ಹೇಳಿಲ್ಲ,
ಅಲ್ವೇನ್ರೋ? ಸೊ ಇದೊಂದು ಕ್ವಾಡ್ರಿಲ್ಯಾಟ್ರಲ್ ಅಂತ ಕನ್ಸಿಡರ್ ಮಾಡೋಣ. ಸೊ ABCD is a quadrilateral. ಟು ಪ್ರೂವ್, ಏನಂತ ಪ್ರೂವ್ ಮಾಡ್ಬೇಕಪ್ಪ? CD ಪ್ಯಾರಲಲ್ ಟು AB ಅಥವಾ AB ಪ್ಯಾರಲಲ್ ಟು CD ಅಂದ್ರೆ ಒಂದು ಪೈರು ಪ್ಯಾರಲಲ್ ಆಗಿದೆ. ಅದರ ಅರ್ಥ ಏನು? ಇದೊಂದು ಟ್ರಪೀಸಿಯಂ ಅಂತ ನಾವು ಪ್ರೂವ್ ಮಾಡಬೇಕು. ABCD is a trapezium ಅಂತ ಪ್ರೂವ್ ಮಾಡಬೇಕು. ಕನ್ಸ್ಟ್ರಕ್ಷನ್, ನಾವೇನ್ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋಣ ಇವಾಗ? ಡ್ರಾ EF ಪ್ಯಾರಲಲ್ ಟು AB. AB ಸೈಡಿಗೆ EF ಲೈನ್ ಅನ್ನ ಪ್ಯಾರಲಲ್ ಆಗಿ ನಾವು ಡ್ರಾ ಮಾಡ್ಕೊಳ್ಳೋಣ. ಓಕೆನಾ? ಸೊ ಪ್ರೂವ್ ಮಾಡ್ತಾ ಹೋಗೋಣ ಮಕ್ಕಳೇ. ವಿ ಹ್ಯಾವ್ AO ಬೈ BO ಇಸ್ ಈಕ್ವಲ್ ಟು CO ಬೈ DO. ನೋಡಿ, ಗಿವನ್ ಅಲ್ಲೇ ಕೊಟ್ಟಿದ್ದಾರೆ, ಹೌದಲ್ವೇನ್ರೋ? ಸೊ ಅದನ್ನ ನಾವು ಮತ್ತೆ ರಿಯಾಲ್ಟ್ರು ಮಾಡ್ಕೊಳ್ಳೋಣ ಮಕ್ಕಳೇ. BO ನ ಈ ಸೈಡಿಗೆ ಕಳ್ಸೋಣ, CO ನ ಡೌನಿಗೆ ತಗೊಳ್ಳೋಣ. ಓಕೆ, ಇಟ್ ಬಿಕಮ್ಸ್ AO ಬೈ CO ಇಸ್ ಈಕ್ವಲ್ ಟು BO ಬೈ DO. ಫಿಗರ್ ಅನ್ನ ಅಬ್ಸರ್ವ್ ಮಾಡಿ ಮಕ್ಕಳೇ. ಇಟ್ ಇಸ್ AO ಬೈ CO ಇಸ್ ಈಕ್ವಲ್ ಟು BO ಡಿವೈಡೆಡ್ ಬೈ DO. ಸೊ ಈ ಎರಡು ರೇಷಿಯೋಸ್ ಈಕ್ವಲ್ ಆಗಿದೆ, ಹೌದಲ್ವೇನ್ರೋ? ಇದನ್ನ ನಾವು ಈಕ್ವೇಶನ್ 1 ಅಂತ ಕರೆಯೋಣ. ಸೊ ಈ ರಿಲೇಶನ್ಶಿಪ್ ನಮ್ಗೆ ಹೇಗ್ ಸಿಕ್ತಪ್ಪ ಅಂತಂದ್ರೆ, ಸೊ ಬೈ ಕನ್ಸ್ಟ್ರಕ್ಷನ್, ಹೌದಲ್ವಾ? ಕನ್ಸ್ಟ್ರಕ್ಷನ್ ಮಾಡಿರೋದ್ರಿಂದ ನಮಗೆ ಸಿಕ್ತು. ಸೊ ಇನ್ ಟ್ರಯಾಂಗಲ್ DAB ಕನ್ಸಿಡರ್ ಮಾಡೋಣ. ಎಲ್ಲಿದೆ ಟ್ರಯಾಂಗಲ್ DAB? ಟ್ರಯಾಂಗಲ್ DAB. ಈ ಟ್ರಯಾಂಗಲ್ ಕನ್ಸಿಡರ್ ಮಾಡೋಣ. ಇಲ್ಲಿ EO ಪ್ಯಾರಲಲ್ ಟು AB. ಯಾಕೆ ಹೇಳಿ? ನಮ್ ಕನ್ಸ್ಟ್ರಕ್ಷನ್ ಅಲ್ಲಿ EF ಪ್ಯಾರಲಲ್ ಟು AB ಮಾಡ್ಕೊಂಡಿದೀವಿ. ಸೊ EF ನ ಒಂದು ಪಾರ್ಟ್ EO, ಅದು ಕೂಡ ಏನಾಗಿರುತ್ತೆ ಮಕ್ಕಳೇ? AB ಗೆ ಪ್ಯಾರಲಲ್ ಆಗಿರುತ್ತೆ. Therefore we can write DE divided by EA is equal to OD divided by OB. ಟ್ರಯಾಂಗಲ್ DAB ನಲ್ಲಿ EO AB ಗೆ ಪ್ಯಾರಲಲ್ ಆಗಿದ್ರೆ ನಾವು ಇದಕ್ಕೆ BPT ನ ಅಪ್ಲೈ ಮಾಡೋಣ. ದಟ್ ಮೀನ್ಸ್ ಟೇಲ್ಸ್ ಥಿಯರಮ್ ಅಪ್ಲೈ ಮಾಡಿದ್ರೆ ದ ರೇಷಿಯೋ ಬಿಕಮ್ಸ್ DE ಡಿವೈಡೆಡ್ ಬೈ EA ಇಸ್ ಈಕ್ವಲ್ ಟು DO ಡಿವೈಡೆಡ್ ಬೈ OB ಆಗತ್ತೆ, ಹೌದಲ್ವೇನ್ರೋ? ಸೊ ನಾವಿದನ್ನ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ನ ಎಕ್ಸ್ಚೇಂಜ್ ಮಾಡೋಣ. ಅಂದ್ರೆ ಈ ಒಂದು ರಿಲೇಶನ್ಶಿಪ್ ನ ರೆಸಿಪ್ರೋಕಲ್ ಬರ್ಕೊಳ್ಳೋಣ ಮಕ್ಕಳೇ. DE ಡಿವೈಡೆಡ್ ಬೈ EA ನ ನಾವು EA ಡಿವೈಡೆಡ್ ಬೈ DE ಅಂತ ಬರ್ಕೊಳ್ಳೋಣ, ರೆಸಿಪ್ರೋಕಲ್. ಸೊ ಅದೇ ತರ OD ಡಿವೈಡೆಡ್ ಬೈ OB, ಅದನ್ನ ನಾವು BO ಡಿವೈಡೆಡ್ ಬೈ OD, ಇದನ್ನು ಕೂಡ ನಾವು ರೆಸಿಪ್ರೋಕಲ್ ಮಾಡ್ಕೊಂಡು ಬರ್ಕೊಳ್ಳೋಣ. ಸೊ ನಾವಿದ್ರಲ್ಲಿರುವಂತಹ ರೇಷಿಯೋಸ್ ಅನ್ನ ನಾವು ರೆಸಿಪ್ರೋಕಲ್ ಮಾಡ್ಕೊಂಡು ಬರೆದ್ರು ಕೂಡ ಅದು ಏನಾಗಿರುತ್ತೆ? ಈಕ್ವಲ್ ಟು ಈಚ್ ಅದರ್ ಆಗಿರುತ್ತೆ. ಸೊ ಇದನ್ನ ನಾವು ಈಕ್ವೇಶನ್ 2 ಅಂತ ಕರೆಯೋಣ. ಫ್ರಮ್ ಈಕ್ವೇಶನ್ 1 and 2, ಈಕ್ವೇಶನ್ 1, ಈಕ್ವೇಶನ್ 2 ಎರಡನ್ನು ಅಬ್ಸರ್ವ್ ಮಾಡಿ ಮಕ್ಕಳೇ. ಎರಡೂ ಕಡೆ ಏನಾಗಿದೆ? ಎರಡೂ ಕಡೆ RHS ಈಕ್ವಲ್ ಆಗಿದೆ. ಹಾಗಾದ್ರೆ ಅವುಗಳ LHS ಏನಾಗ್ಬೇಕು? ಈಕ್ವಲ್ ಟು ಈಚ್ ಅದರ್ ಆಗ್ಬೇಕು. ಅಂಡ್ ದಿಸ್ ಬಿಕಮ್ಸ್ AO ಡಿವೈಡೆಡ್ ಬೈ OC ಇಸ್ ಈಕ್ವಲ್ ಟು AE ಡಿವೈಡೆಡ್ ಬೈ ED. ಫಿಗರ್ ಅನ್ನ ಅಬ್ಸರ್ವ್ ಮಾಡಿ ಮಕ್ಕಳೇ. ನೋಡಿ, AO ಡಿವೈಡೆಡ್ ಬೈ OC ಇಸ್ ಈಕ್ವಲ್ ಟು AE ಡಿವೈಡೆಡ್ ಬೈ ED. ಈಗ ಇದು ಯಾವ ಟ್ರಯಾಂಗಲ್ಗೆ ಚೇಂಜ್ ಆಯ್ತು ಮಕ್ಕಳೇ? ರೇಷಿಯೋ ಟ್ರಯಾಂಗಲ್ ADC ಇದಕ್ಕೆ ಚೇಂಜ್ ಆಯ್ತು. ಸೊ ಬೈ ಕಾನ್ವರ್ಸ್ ಟೇಲ್ಸ್ ಥಿಯರಮ್ ವಿ ಕ್ಯಾನ್ ಸೇ EO ಪ್ಯಾರಲಲ್ ಟು CD. ಸೊ AD ಮತ್ತೆ AC ಸೈಡ್ಸ್ ರೇಷಿಯೋನಲ್ಲಿ ಇದೆ ಅಂತಂದ್ಮೇಲೆ ಸೊ ಉಳಿದಿರುವಂತಹ ಎರಡು ಸೈಡ್ ಏನಾಗ್ಬೇಕು? ಪ್ಯಾರಲಲ್ ಆಗ್ಬೇಕು. ದಿಸ್ ಇಸ್ ಬೈ ಕಾನ್ವರ್ಸ್ ಆಫ್ BPT, ಹೌದಲ್ವೇನ್ರೋ? ಸೊ ಇವಾಗ ನಾವು ಆಲ್ರೆಡಿ ಹೆಂಗ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದೀವಿ? EF ಪ್ಯಾರಲಲ್ ಟು AB ಅಂತ, ಹೌದಲ್ವಾ? ಅಂದ್ರೆ EO ಪ್ಯಾರಲಲ್ ಟು AB ಅಂತ ಇಲ್ಲಿ ನಾವು ಕನ್ಸಿಡರ್ ಮಾಡಿದೀವಿ. ನಾವಿವಾಗ ಏನ್ ಪ್ರೂವ್ ಮಾಡಿದೀವಿ? EO ಪ್ಯಾರಲಲ್ ಟು CD ಅಂತ ಪ್ರೂವ್ ಮಾಡಿದೀವಿ. ಹಾಗಾದ್ರೆ EO ABಗೂ ಪ್ಯಾರಲಲ್, CDಗೂ ಪ್ಯಾರಲಲ್ ಅಂತ ಆದ್ರೆ ಸೊ ಏನಾಗ್ಬೇಕು? ಅದು AB ಪ್ಯಾರಲಲ್ ಟು CD ಆಗ್ಬೇಕು. ಸೊ ಬೈ ಅಕಾರ್ಡಿಂಗ್ ಟು Euclid's first axiom, things which are equal to the same things are equal to one another. ಹೌದಲ್ವೇನ್ರೋ? EO ಪ್ಯಾರಲಲ್ ಟು AB and
EO parallel to CD, then we can say AB parallel to CD. So AB ಮತ್ತೆ CD ಎರಡೂ ಕೂಡ ಪ್ಯಾರಲಲ್ ಆಯ್ತು ಅಂತಂದ್ರೆ we can say ABCD quadrilateral is a trapezium. ಅರ್ಥ ಆಯ್ತಾ? Okay, my dear children. Now we are come to an end of this class. I hope you understand well today's class. Let's meet in the next class. Till then, take care.